ನಮ್ಮ ಮನೆ ಎಲ್ಲರ ಮನೆಗಿಂತ ಸುಂದರವಾಗಿರ್ಬೇಕು ಅಂತ ಎಲ್ಲ ಮಹಿಳೆಯರು ಬಯಸೋದು ಸಹಜ. ಇದಕ್ಕಾಗಿ ಮಹಿಳೆಯರು ಸಾಕಷ್ಟು ಪರಿಶ್ರಮವನ್ನು ಪಡ್ತಾರೆ. ಮನೆಯನ್ನ ಡೆಕೋರೇಟ್ ಮಾಡುವಲ್ಲಿ ಪಾಟ್ಗಳ ಪಾತ್ರ ಮಹತ್ವದ್ದು. ಇದನ್ನ ನೀವು ದುಡ್ಡು ಸುರಿದು ತಂದು ಅಲಂಕರಿಸೋಕ್ಕಿಂತ ನೀವೇ ಮಾಡೋ ಹಾಗಿದ್ರೆ ಪ್ಲೇನ್ ಪಾಟ್ಗಳಿಗೆ ಹೇಗೆ ಅಲಂಕಾರ ಮಾಡೋದು ಅಂತ ನಾವೇ ನಿಮ್ಗೆ ಹೇಳ್ಕೊಡ್ತೀವಿ. ನಮಸ್ಕಾರ ಸಿರಿ ವೀಕ್ಷಕರಿಗೆ. ಇವತ್ತು ನಾನು ಪಾಟ್ಗೆ ಹೇಗೆ ಪೇಂಟಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇದರಲ್ಲಿ ಮಲ್ಟಿ ಕಲರ್ಸ್ ಎಲ್ಲ ಯೂಸ್ ಮಾಡಿ ಮಾಡ್ಬೋದು ಅಥವಾ ಸಿಂಗಲ್ ಕಲರ್ನೂ ಯೂಸ್ ಮಾಡಿ ಮಾಡ್ಕೊಳ್ಬೋದು. ಪಾಟ್ ಪೇಂಟಿಂಗ್ ಮಾಡೋಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸು ಎಂಟಿ ಪಾಟ್, ಅಕ್ರಿಲಿಕ್ ಕಲರ್ಸ್, ಬ್ರಷಸ್ ಮತ್ತು ಸ್ಯಾಂಡ್ ಪೇಪರ್. ಫಸ್ಟು ಎಂಟಿ ಪಾಟ್ನ ತೊಗೋಬೇಕು. ಇದು ಮಾರ್ಕೆಟಲ್ಲಿ ಸಿಗುತ್ತೆ, ಅದ್ರ ಥರ ನೀವು ತೊಗೊಳ್ಬೋದು. ನಾನು ಈ ಶೇಪಲ್ಲಿ ಇವಾಗ ತೊಗೊಂಡಿದ್ದೀನಿ. ಮೊದಲಿಗೆ ಪಾಟ್ ಪೇಂಟಿಂಗ್ ಮಾಡಬೇಕಂದ್ರೆ ಬೇಸಿಕ್ ಥಿಂಗ್ ಅಂದರೆ ಸ್ಯಾಂಡ್ ಪೇಪರಿಂದ ಇದು ಸರ್ಫೇಸ್ನ ಸ್ಮೂತಾಗಿ ಮಾಡ್ಕೊಳ್ಬೇಕು. ಇದನ್ನು ತೊಗೊಂಡು ಸರ್ಫೇಸ್ನ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಇದು ರಫ್ ಇರುತ್ತೆ, ತುಂಬ ರಫ್ ಇರೋದ್ರಿಂದ ಬ್ರಷ್ ಈಸಿಯಾಗಿ ಫ್ಲೋ ಆಗಲ್ಲ. ಅದಕ್ಕೆ ಇದರಿಂದ ಸ್ಮೂತಾಗಿ ಮಾಡ್ಕೊಳ್ಳೋಣ. ಈಗ ನಾವು ಸ್ಯಾಂಡ್ ಪೇಪರಿಂದ ಸರ್ಫೇಸ್ನ ಕ್ಲೀನ್ ಮಾಡ್ಕೊಂಡಾಗಿದೆ, ಸ್ಮೂತ್ ಆಗಿದೆ ಇದು. ಇವಾಗ ಹೇಗೆ ಮಾಡೋದಂತ ನೋಡಿ. ಫಸ್ಟು ವೈಟ್ ಕಲರ್ನ ಸರಿಗೆ ಹಾಕ್ಕೊಳ್ಬೇಕು. ಬಿಕಾಸ್ ಇದೇ ಬೇಸಿಕ್ ಆಗಿದ್ದರಿಂದ ನೀಟಾಗಿ ಎಲ್ಲೂ ಗ್ಯಾಪ್ನೆಸ್ ಇರದೆ ಇದೆಲ್ಲ ಹೋಲ್ಸ್ ಇರುತ್ತೆ, ಅದನ್ನೆಲ್ಲ ಫಿಲ್ ಮಾಡ್ಕೊಳ್ಳಿ ಸರಿಗೆ. ನೀವು ವೈಟ್ ಕಲರ್ ಅಪ್ಲೈ ಮಾಡ್ತಾ ಹೋದಂಗೆ ಅದು ಫುಲ್ ಡ್ರೈ ಆಗ್ತಾ ಬಂದ್ಬಿಡುತ್ತೆ ಬೇಗನೆ. ಬಿಕಾಸ್ ಇದು ಪಾಟ್ ಆಗಿದ್ರಿಂದ ಅಬ್ಸಾರ್ಬ್ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂದಿದೆ. ಇದೆಲ್ಲ ವೈಟ್ ಕಲರ್ ಅಪ್ಲೈ ಮಾಡಾದ್ಮೇಲೆ ಇವಾಗ ಮಲ್ಟಿ ಕಲರ್ಸ್ನ ಯೂಸ್ ಮಾಡಬೇಕು. ಅದು ನಿಮ್ಮ ಇಷ್ಟದ ಪ್ರಕಾರ ನಿಮ್ಗೆ ಯಾವ್ದು ಇಷ್ಟನೋ ಕಲರು ಅದು ಚೂಸ್ ಮಾಡ್ಕೋಬೋದು. ನಾನಿವಾಗ ಇಲ್ಲಿ ಬ್ಲೂ, ಇದು ಪರ್ಲ್ ಪೇಂಟು ಅಕ್ರಿಲಿಕ್ಕಲ್ಲಿ, ಅಂದರೆ ಶೈನಿಂಗ್ ಬರುತ್ತೆ ಇದು. ಆರೆಂಜ್ ತಗೊಳ್ತಿದ್ದೀನಿ, ಯೆಲ್ಲೋ ಆ್ಯಂಡ್ ಗ್ರೀನ್. ಈ 4 ಕಲರ್ಸನ್ನು ಇವಾಗ ಅಪ್ಲೈ ಮಾಡಬೇಕು. ಅದು ಹೇಗಂತ ನೋಡಿ. ಫುಲ್ಲು ಇವಾಗ ವೈಟ್ ಹೇಗೆ ಹಾಕ್ಕೊಂಡಿದ್ದೀವಲ್ಲ ಆ ಥರ ಹಾಕ್ಕೊಳ್ಬಾರ್ದು. ಜಸ್ಟ್ ಇಷ್ಟಿಷ್ಟೇ ಅಪ್ಲೈ ಮಾಡಬೇಕು. ಟ್ಯಾಪ್ ಮಾಡ್ತಾ ಹೋಗಿ. ಇವಾಗ 4 ಕಲರ್ ಯೂಸ್ ಮಾಡ್ತಿದ್ದೀವಿ ಅಂದರೆ ಅದೇ ಬ್ರಷಿಂದ ಇನ್ನೊಂದು ಕಲರ್ಗೆ ಯೂಸ್ ಮಾಡಬಾರ್ದು, ಮತ್ತು ಬೇರೆ ಬ್ರಷ್ನ ತಗೊಳ್ಳಿ. ಇವಾಗ ಅದ್ರ ಪಕ್ಕನೇ ಹೀಗೆ ಹಚ್ತಾ ಹೋಗಿ. ಅದೇ ಶೇಪು ಅಂತ ಇದೇ ಶೇಪ್ ಅಂತ ಏನಿಲ್ಲ, ಜಸ್ಟ್ ಹೆಂಗೆ ಬರುತ್ತೋ ಆ ಥರ ಅಪ್ಲೈ ಮಾಡಿ. ಇವಾಗ ಬ್ಲೂ ಕಲರ್ ತಗೊಳ್ತಿದ್ದೀನಿ. ಈ ರೀತಿ ಟ್ಯಾಪ್ ಮಾಡ್ತಾ ಹೋಗಿ. ಈ ಥರ 4 ಕಲರ್ಸ್ ಯೂಸ್ ಮಾಡಿ ಒಂದ್ರ ಪಕ್ಕ ಒಂದು ಹಾಕ್ತಾ ಹೋಗಬೇಕು. ನಿಮ್ಗೆ ಯಾವ್ದು ಇಷ್ಟನೋ ಆ ಕಲರ್ನ ಯೂಸ್ ಮಾಡಿ ಈ ಥರ ಟ್ಯಾಪ್ ಮಾಡಿ. ಇಷ್ಟೇ ಕಲರ್ ಯೂಸ್ ಮಾಡಬೇಕಂತ ಏನಿಲ್ಲ, ನಿಮ್ಗೆ ಎಷ್ಟು ಕಲರ್ ಇಷ್ಟನೋ ಮಲ್ಟಿ ಕಲರ್ಸ್ ಯೂಸ್ ಮಾಡಿದ್ರೆ ಶೇಡ್ಸು ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಫುಲ್ ಪಾಟ್ಗೆಲ್ಲನೂ ಮಲ್ಟಿ ಕಲರ್ಸ್ ಯೂಸ್ ಮಾಡಿ ಅಪ್ಲೈ ಮಾಡಿ. ಇದ್ರ ಮೇಲೆ ನಾವು ಇವಾಗ ಡಿಸೈನ್ಸ್ನ ಹಾಕಬೇಕು. ಇದಕ್ಕೆ ಬ್ಲ್ಯಾಕ್ ಕಲರ್ ಹಾಕುವಾಗ 2 or 3 ಸೈಜ್ ಬ್ರಷ್ ಇದ್ದರೆ ಸಾಕು. ನಮಗೆ ಬೇಕಾದ ಫ್ರೀ ಹ್ಯಾಂಡ್ನ ಹಾಕ್ತಾ ಹೋಗಬೇಕು. ನಿಮಗೆ ಒಂದೇ ಡಿಸೈನಲ್ಲಿ ಜಾಸ್ತಿ ಶೇಡ್ಸ್ ಬೇಕು ಅಂದರೆ
ಡಿಸೈನ್ ಹಾಕುವಾಗ ಈ ಥರ ಕಲರ್ ಚೂಸ್ ಮಾಡಿ. ಒಂದು ಡಿಸೈನ್ ಹಾಕುವಾಗ ಈ ಥರ ನೀವು ಹಾಫ್ ಡಿಸೈನ್ ಇಲ್ಲಿ ಬಂದರೆ ನಿಮಗೆ ಶೇಡ್ಸ್ ಸಿಗುತ್ತೆ. ಅದೇ ಥರ ಅಥವಾ ಎನಿ ಫ್ರೀ ಡಿಸೈನ್ ಈ ಥರ ಹಾಕ್ತಾ ಬನ್ನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಡಿಸೈನ್ ಹಾಕಿ. ಇದೇ ಫ್ಲವರ್ ಆ್ಯಂಡ್ ಪೆಟಲ್ಸೇ ಹಾಕಬೇಕಂತ ಏನಿಲ್ಲ. ಈ ರೀತಿ ಫ್ರೀ ಡಿಸೈನ್ ಹಾಕೊಂಡಾದ್ಮೇಲೆ ಇಲ್ಲಿ ಇವಾಗ ಏನು ಗ್ಯಾಪ್ನೆಸ್ ಇದೆ ಅಲ್ವಾ, ಎಲ್ಲಿ ನಿಮಗೆ ಫ್ರೀ ಸ್ಪೇಸ್ ಕಾಣಿಸುತ್ತೋ ಅಲ್ಲಿ ಎಲ್ಲ ಬ್ಲ್ಯಾಕ್ ಕಲರ್ ಫಿಲ್ ಮಾಡ್ತಾ ಬನ್ನಿ. ಎಲ್ಲೆಲ್ಲಿ ಗ್ಯಾಪ್ ಕಾಣಿಸುತ್ತೋ ನಿಮಗೆ ಅಲ್ಲಿ ಫುಲ್ ಬ್ಲ್ಯಾಕ್ ಕಲರ್ ಫಿಲ್ ಮಾಡ್ತಾ ಬನ್ನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಬೇಗ ಮಾಡೋದ್ರಲ್ಲಿ ಡಿಸೈನ್ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಇದ್ದಲ್ಲೇ ಫಿಲ್ ಮಾಡೋ ಚಾನ್ಸಸ್ ಇರುತ್ತೆ. ನಿಧಾನಾಗಿ ನೋಡಿಬಿಟ್ಟು ಎಲ್ಲಿ ಫ್ರೀ ಇದೆಯೋ ಅಲ್ಲಿ ಫಿಲ್ ಮಾಡ್ತಾ ಬನ್ನಿ. ಇದು ನೋಡಿ, ಮಲ್ಟಿ ಕಲರ್ಸ್ ಮೇಲೆ ಡಿಸೈನ್ ಹಾಕಿ ಆದಮೇಲೆ ಎಲ್ಲಿ ಫ್ರೀ ಸ್ಪೇಸ್ ಇತ್ತೋ ಗ್ಯಾಪ್ನೆಸ್ ಇತ್ತೋ ಅಲ್ಲೆಲ್ಲ ಬ್ಲ್ಯಾಕ್ ಹಾಕಿದಿರಲ್ವ, ಅದ್ರ ಮೇಲೆ ಇವಾಗ ಈ ಥರ ಎಲ್ಲ ಡಿಸೈನ್ಸ್ ನಿಮಗೆ ಕಾಣಿಸ್ಬೋದು. ಇದು ನೋಡಿ, ನೀವು ಒಂದೇ ಕಲರ್ ಮೇಲೆ ಹಾಕಿದ್ರೆ ಈ ಥರ ಬರುತ್ತೆ. ಇದು ಕಂಪ್ಲೀಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನಾನು ಒಂದು ರೆಡಿ ಮಾಡಿದ್ದೀನಿ, ಅದನ್ನು ನಿಮ್ಗೆ ತೋರಿಸ್ತೀನಿ ಹೇಗೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಫುಲ್ಲು ಪಾಟ್ ಎಲ್ಲನೂ ಡಿಸೈನ್ ಹಾಕಿ ಗ್ಯಾಪ್ನೆಸ್ ಇದ್ದಲ್ಲಿ ಬ್ಲ್ಯಾಕ್ ಹಾಕಾದ್ಮೇಲೆ ಅದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಇವತ್ತಿನ ದಿನ ನೋಡಿದ್ರಲ್ಲ ನೀವು ಹೇಗೆ ಎಂಟಿ ಪಾಟ್ ನೀವೇ ಮನೇಲಿ ತೊಗೊಂಡು ಬಂದು ಅದಕ್ಕೆ ಈ ಥರ ಡಿಸೈನ್ಸ್ ಎಲ್ಲ ಹಾಕಿ ಪೇಂಟ್ ಹಾಕಿದರೆ ನಿಮ್ಮ ಮನೇನ ನೀವೇ ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು. ಸೊ ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಎಂಜಾಯ್ ಮಾಡಿ. ನೋಡಿದ್ರಲ್ಲ ಎಷ್ಟು ಚಂದದ ಹೂದಾನಿ ರೆಡಿ ಆಯ್ತು ಅಂತ. ನೀವು ಕೂಡ ನಿಮ್ಮ ಬಿಡುವಿನ ಸಮಯದಲ್ಲಿ ಇಂತಹ ಕ್ರಿಯೇಟಿವ್ ವರ್ಕ್ ಮಾಡಿ ನಿಮ್ಮ ಮನೆಯನ್ನ ಸುಂದರವಾಗಿಡಬಹುದು.